ಚಿರಾಗ್, ನಮ್ಮಿಬ್ರಲ್ಲಿ ನಾನೇ ಹೀರೋ, ನೀವೇ ಹೀರೋಯಿನ್ ಅಲ್ಲ? ಬಿಡ್ರಿ, ಏನ್ರಿ ಮಾತಾಡ್ತಾ ಇದ್ದೀರಾ? ಐ ಮೀನ್, ನೀವು ಯಾವಾಗಲೂ ಬೀಳ್ತಿರ್ತೀರ, ನಾನು ಹಿಡ್ಕೊತಿರ್ತೀನಲ್ವಾ, ಅದಕ್ಕೆ ಹಂಗೆ ಹೇಳ್ದೆ. ನನ್ನ ಪೊಸಿಷನ್ನ, ನನ್ನ ಸ್ಥಾನನ ನೀವಲ್ಲ ಯಾರು ಬಂದರೂ ಕಿತ್ಕೊಳಕ್ಕಾಗಲ್ಲ. ಓಕೆ ಓಕೆ, ನೀವೇ ಹೀರೋ, ಆದರೆ ಹೀರೋಯಿನ್ ಮಾತ್ರ ನಾನಾಗಬೇಕು. ಆ ಸ್ಥಾನ ಯಾವತ್ತಿದ್ರು ದೀಪ ಅವ್ರದ್ದು. ಓಕೆ, ಅವ್ರ ಜಾಗಕ್ಕೆ ನಾನು ಯಾವಾಗ ಬರ್ತೀನೋ ನೋಡ. ಬೇಡ್ದಾರ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ, ಬೇಗ ರೆಡಿಯಾಗಿ. ಇದು ಡೇಟ್ ಅಲ್ಲ, ಬರೀ ಡಿನ್ನರ್ ಅಷ್ಟೇ. ಅಣ್ಣ ಅದಕ್ಕೆ ಹೋಗ್ತಿದ್ದಾರೆ, ನಾವು ಅವ್ರ ಜೊತೆ ಹೋಗ್ತಿದ್ದೀವಿ. ಓಕೆ. ಅಂತೂ ಇಷ್ಟು ದಿನ ಆದಮೇಲೆ ನನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಲ್ವಾ ಹಸ್ಬೆಂಡು? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಐ ಲವ್ ಯು ಹಸ್ಬೆಂಡು. ಏನು ನಿಮ್ಮ ಹುಡುಗಾಟ? ಈ ಹುಡುಗಾಟ ಅಲ್ಲ ಕಣೆ, ಇದು ಪ್ರೀತಿಯ ಕಳ್ಳಾಟ. ಓ, ಯಾವಾಗ ನೋಡಿದ್ರು ಇದೇ ಆಯ್ತು ನಿಮ್ದು. ಸುಮ್ಮನೆ ಬನ್ರಿ. ಏಯ್, ಕೋಪ ಮಾಡ್ಕೋಬೇಡ ಸುಕ್ಕು. ಹೇಳು, ಚಿರು ಗುರು ಅವ್ರ ಹೆಂಡತಿ ಜೊತೆ ಹೊರಗಡೆ ಹೋಗಿದ್ದಾರಲ್ಲ, ಹಾಗೆ ನಾನು ನೀನು ಡೇಟಿಂಗ್ ಹೋಗ್ಬೋದಾಗಿತ್ತಲ್ವಾ? ನೀ ಎಲ್ಲೂ ಬರಲ್ಲ ಅಂತ್ಯ. ಔಟಿಂಗು ಡೇಟಿಂಗು ಮಾಡೋ ಸಮಯ ಅಲ್ಲ ನಮ್ದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ನಡೀರಿ. ಪ್ರೀತಿಗೆ ವಯಸ್ಸಿನ ಹಂಗಿರಬಾರ್ದು ಕಣೆ. ನೋಡು, ನೀನು ಈಗಲೇ ಹೇಳು, ನೀನು ಎಲ್ಲಿ ಕೇಳ್ತೀಯೋ ಅಲ್ಲಿಗೆ ನಿನ್ನನ್ನು ಸೆಕೆಂಡ್ ಹನಿಮೂನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಏನಂತೀ ಚಿನ್ನ? ಚಿನ್ನ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನನ್ನ ಮೇಲೆ 100 ಗ್ರಾಮು ಚಿನ್ನದ ನಕ್ಲೆಸ್ ಹಾಕ್ಸಿ, ಆಗ ನೀವು ಚಿನ್ನ ಅಂತ ಕರೀರಿ, ಪರವಾಗಿಲ್ಲ. ಹಾಗೆ ನೀವು ಎಲ್ಲಿ ಕರೆದ್ರು ನಾನು ಬರ್ತೀನಿ. 100 ಗ್ರಾಮ್ಸು? ಈಗ ಆ 100 ಗ್ರಾಮ್ಸ್ಗೆ 15 ಲಕ್ಷ ಆಗತ್ತೆ ಕಣೆ. ಸುಕೋ, ನೀನು ಯಾವಾಗಲೇ ಇಷ್ಟೊಂದು ಕಾಸ್ಟ್ಲಿ ಆಗ್ಬಿಟ್ಟೆ? ಹನಿಮೂನ್ಗೆ ಹೋಗ್ಬೇಕು ಅಂದ್ರೆ ಮೊದಲು 916 ಆಲ್ ಮಾರ್ಕ್ ಇರೋ ಅಂತ ನಕ್ಲೆಸ್ ಕೊಡ್ಸಿ. ಸದ್ಯಕ್ಕೆ ಅವೆಲ್ಲ ಕನ್ಸು ಬಿಟ್ಬಿಡು. ಯಾವುದು, ಹನಿಮೂನ ಅಥವಾ ನೆಕ್ಲೆಸ್ಸಾ? ಎರಡು ಆಗಲ್ಲ ತಾನೆ, ಸುಮ್ಮನೆ ನೋಡಿರಿ. ಬರ್ರೆ. ಅಪ್ಪ, ನಿಮ್ಮಿಬ್ರು ಮಕ್ಕಳು ಅವ್ರವ್ರ ಜೋಡಿ ಜೊತೆ ಊಟಕ್ಕೆ ಹೋಗಿದ್ದಾರೆ. ಇವಾಗ ಖುಷಿನಾ? ಇದೇನು ಅರ್ಚನಾ, ಬಾವ ಇನ್ನೂ ಊಟನೇ ಮಾಡಿಲ್ಲ, ಆಗ್ಲೇ ಮಾತ್ರ ಕೊಡ್ತಿದ್ದೀಯಾ? ಇದು ಊಟಕ್ಕೆ ಮುಂಚೆ ತಗೊಳ್ಳೋದು ಚಿಕ್ಕಮ್ಮ. ಓ ಹೌದಾ, ಮತ್ತೆ ಬಿಟ್ಟಿದ್ದೆ. ಇದನ್ನೆಲ್ಲ ಮರೆಯೋಳು, ಚಿನ್ನದ ವಿಷಯ ಮಾತ್ರ ಮರೆಯಲ್ಲ ಅಲ್ವಾ? ಏನ್ ಚಿಕ್ಕಪ್ಪ ಚಿನ್ನ ಅಂತಿದ್ದೀರಾ? ಕೆಲವರಿಗೆ ನಮ್ಮ ಆಸೆ ಹೇಳಿದ್ರೆ ಅವ್ರಿಗೆ ಬೇರೆನೇ ಆಸೆ ಇರುತ್ತಂತೆ. ಹೋಗ್ಲಿ ಬಿಡು, ಈಗ ಯಾಕವಲ್ಲ. ಕೈಗೆ ಎಟಕದೇ ಇರೋ ಹಣ್ಣನ್ನ ದೂರದಿಂದ ನೋಡಿ ಖುಷಿ ಪಡಬೇಕು, ಅದಕ್ಕೆ ಕಲ್ಲು ಹೊಡಿಬಾರ್ದು. ಆ ಥರ ಕಲ್ಲೇನಾದ್ರು ಹೊಡೆದ್ರೆ ಅದು ನಮ್ಮ ಮೈ ಮೇಲೆ ಬೀಳುತ್ತೆ. ರೀ, ಮಾತು ಸಾಕು, ಬಾವಂಗೆ ಊಟ ಕೊಡಿ. ಕೊಡಲ್ಲ ಕಣೆ, ನಾನೇ ತಿನ್ನಿಸ್ತೀನಿ. ಬಾವಾ, ದಿಶಾ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಚಿರು ಮೂಲಕ ಗುರುನ ಮನೆಗೆ ಬರೋ ಥರ ಮಾಡಿಬಿಟ್ಲು. ಇದೇ ಥರ ಅವ್ರ 4 ಜನ ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಅವರಷ್ಟೇ ಅಲ್ಲ ಕಣೆ, ಅವ್ರ ಜೊತೆಗೆ ನಮ್ಮ ಅರ್ಚನಾ ಮತ್ತು ರಾಹುಲ್ ಅವರು ಖುಷಿ ಖುಷಿಯಾಗಿರ್ಬೇಕು. ಅರ್ಚನಾ, ರಾಹುಲ್ ಏನಾರು ಫೋನ್ ಮಾಡಿದ್ನಮ್ಮ? ಯಾವಾಗ ಬರ್ತಾನಂತೆ? ಹಾಂ, ಡೈಲಿ ಫೋನ್ ಮಾಡ್ತಿರ್ತಾನೆ. ಅಲ್ಲಿ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಇಲ್ಲಿ ಬರೋಕ್ಕಾಗ್ತಿಲ್ವಂತೆ. ಓ ಹೌದಾ, ಸರಿ ಬಿಡಮ್ಮ, ಚೆನ್ನಾಗಿ ಕೆಲಸ ಮಾಡಲಿ ಅವನು. ಅರ್ಚನಾ, ಯಾಕೆ ಡಲ್ ಆಗಿಬಿಟ್ಟೆ? ಏನಿಲ್ಲ. ಏಯ್, ಗಂಡನ ನೆನಪಾದ್ರೆ ಹೆಂಡತಿಗೆ ಫೀಲಿಂಗ್ ಆಗಲ್ವೇನೆ? ನೀನು ಇದೆಯಾ, ನನ್ನ ಕಂಡ್ರೆ ಏನು ಫೀಲಿಂಗ್ಸ್ ತೋರಿಸಲ್ಲ. ಅಕ್ಕ, ದಿಶಾ, ಹೇಗಿತ್ತು ಡಿನ್ನರ್? ಚೆನ್ನಾಗಿತ್ತಕ್ಕ, ಆದರೆ ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಪ್ಪ. ಕಪಲ್ಸ್ ಇರೋ ಜಾಗದಲ್ಲಿ ನಾನು ಒಬ್ಬಳೇ ಬಂದು ಏನು ಮಾಡಲಿ? ಅಕ್ಕ, ಇನ್ಯಾವತ್ತೂ ನೀವೊಬ್ಬರೇ ಅಂತ ಹೇಳಬೇಡಿ. ನಿಮ್ಮ ಜೊತೆ ನಾನು, ನಿಮ್ಮ ತಮ್ಮ ಇಬ್ಬರೂ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಇದ್ದೀನಿ. ರಾಹುಲ್ ಬಿಟ್ಟೋಗಿದ್ದಾನೆ ಅಂತ ಬೇಜಾರಾಗಿರೋ ಅರ್ಚನಾಗೆ ಸಮಾಧಾನ ಮಾಡ್ತಿದ್ಯಾ? ಆಮ್ ಐ ರೈಟ್? ಎಸ್ ಬಾವಾ. ಡೋಂಟ್ ವರಿ ಅರ್ಚನಾ, ಇನ್ಮೇಲೆ ನಾನು ಇಲ್ಲೇ ಇರ್ತೀನಲ್ವಾ? ನಿನಗೇನೇ ಬೇಜಾರಾದರೂ ನನ್ನ ಹತ್ರ ಶೇರ್ ಮಾಡ್ಕೊ. ರಾಹುಲ್ ಬರೋವರೆಗೂ ಮಾತ್ರ ಅಲ್ಲ, ಅವನು ಬಂದಮೇಲೂ ಯಾವಾಗಲೂ ನಾವು ನಿನ್ನ ಜೊತೆನೇ ಇರ್ತೀವಿ. ಸರಿ ಅಣ್ಣ. ನನ್ನ ಫ್ಯಾಮಿಲಿನ ಸರಿ ಮಾಡಬೇಕು ಅಂತ ಬಂದಿರೋ ನೀನು ಚಿರು ಜೊತೆ ಚೆನ್ನಾಗಿರಬೇಕು ದಿಶಾ. ಏನೋ ಆಗಿತ್ತಾಗೋಯ್ತು, ಅವನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾನೆ. ಅವನನ್ನು ನೀನೇ ಕಂಟ್ರೋಲ್ಗೆ ತಗೋಬೇಕು.
ಡೋಂಟ್ ವರಿ ಭಾವ, ಯಾವತ್ತಿದ್ರೂ ಚಿರಾಗ್ ನನ್ನ ಗಂಡನೇ. ಇವತ್ತಲ್ಲ ನಾಳೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಗುಡ್, ಐ ಅಪ್ರಿಷಿಯೇಟ್ ಯುವರ್ ಕಾನ್ಫಿಡೆನ್ಸ್. ಭಾವ, ಹಿಂಗೆ ಹೇಳ್ತೀನಿ ಅಂತ ಏನೂ ಅನ್ಕೋಬೇಡಿ, ಬಟ್ ನಿಮ್ಮದೇ ಆದಂಥ ಒಂದು ಫ್ಯಾಮ್ಲಿ ಇರಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಐ ಮೀನ್ ನಿಮ್ಗೊಂದು ಮಗು ಇರಬೇಕು ಅಂತ ಅನ್ಸಲ್ವಾ? ದೇವ್ರು ಕೊಟ್ಟಿರೋ ಮಗ ನೀನೇ ಇರಬೇಕಾದ್ರೆ ಮಗು ಮಾಡ್ಕೋಬೇಕು ಅನ್ನೋ ಆಸೆ ನನಗೆ ಯಾಕೆ ಬರುತ್ತೆ ಹೇಳು? ಪ್ರಾಬ್ಲಮ್ ಇಸ್ ಸೌಂದರ್ಯ. ಅವಳಿಗೆ ಮಕ್ಕಳಂದ್ರೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಚಿರು ನನ್ನನ್ನು ಇಲ್ಲಿ ಕರೆಸಿದ್ದೆ ನನ್ನದೇ ಆದ ಫ್ಯಾಮಿಲಿ ಬೆಳಿಲಿ ಅನ್ನೋ ಕಾರಣಕ್ಕೆ. ಆದರೆ ಇದಕ್ಕೆಲ್ಲ ಸೌಂದರ್ಯ ಒಪ್ಪಬೇಕಲ್ಲ. ನಾನು ಎಷ್ಟೇ ಹೇಳಿದ್ರು ಅವಳು ಮಾತ್ರ ತಾನು ತಾಯಾಗಬೇಕು, ನನಗೂ ಒಂದು ಮಗು ಇರಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಡೋಂಟ್ ವರಿ ಭಾವ, ನೀವು ಇವಾಗ ತಾನೇ ಬಂದಿರೋದಲ್ವಾ, ಹೋಗ್ತಾ ಹೋಗ್ತಾ ಅವ್ರು ಕನ್ವಿನ್ಸ್ ಆಗ್ತಾರೆ, ತಲೆ ಕೆಡಿಸ್ಕೊಬೇಡಿ. ನೋಡೋಣ ಅದೆಲ್ಲ ಯಾವಾಗ ಆಗುತ್ತೋ ಏನೋ. ಬಟ್ ನಾನಂತೂ ಇಲ್ಲಿಗೆ ಬಂದಮೇಲೆ ತುಂಬ ಖುಷಿಯಾಗಿದ್ದೇನೆ. ಅದ್ರ ಜೊತೆ ಒಂದು ಮಗುನೂ ಬಂದ್ಬಿಟ್ರೆ ಆ ಖುಷಿ ಡಬ್ಬಲ್ ಆಗುತ್ತೆ. ಅಪ್ಪನೂ ಮಗು ಜೊತೆ ಕಾಲ ಕಳೀತಾ ಖುಷಿಯಾಗಿರ್ತಾರೆ. ಆದರೆ ಇದಕ್ಕೆಲ್ಲ ಸೌಂದರ್ಯ ಮನ್ಸು ಮಾಡಬೇಕಲ್ಲ. ಇದೆಲ್ಲ ಯಾವಾಗ ಆಗುತ್ತೋ ಏನೋ. ಎನಿವೆ, ಗುಡ್ ನೈಟ್. ಗುಡ್ ನೈಟ್ ಭಾವ. ಅಕ್ಕ, ಸೌಂದರ್ಯ ಅಂತೂ ಮಕ್ಕಳು ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲ. ಆದರೆ ಅವ್ರಿಗೆ ಮಕ್ಕಳಾದರೆ ಅವರಲ್ಲಿರೋ ಕೆಟ್ಟತನ ಕಮ್ಮಿ ಆಗ್ಬೋದಲ್ವಾ? ಅಕ್ಕ, ನನ್ನ ಹತ್ರ ಒಂದು ಜುಗಾಡ ಐಡಿಯಾ ಇದೆ. ಏನು? ಅವರಿಬ್ರು ಖಂಡಿತ ಒಂದಾಗ್ತಾರೆ. ಅಕ್ಕ, ಭಾವ ಮಲ್ಗಕ್ಕೆ ಮುಂಚೆ ನಾನೇ ಅವ್ರಿಗೆ ಕೊಟ್ಬಿಡ್ತೀನಿ. ಸರಿ. ಏನಪ್ಪ ಲವರ್ ಬಾಯ್, ಏನು ಮಾಡ್ತಿದ್ಯಾ? ಯಾಕೋ ನನ್ನ ಲವರ್ ಬಾಯ್ ಅಂತ ಕರಿತಿದ್ಯಾ? ಓ, ಲವರ್ ಬಾಯ್ ಅಲ್ಲ, ಲವ್ ಗುರು ಅಂತ ಕರೀಲ? ಯಾಕೋ? ಹ್ಞೂನಪ್ಪ, ಈಗ ನೀನೇ ನನಗೆ ಲವ್ ಗುರು. ನನ್ನ ಹೆಂಡ್ತಿನ ಹೇಗೆ ಇಂಪ್ರೆಸ್ ಮಾಡಬೇಕು, ಅವಳ ಮನಸ್ಸನ್ನು ಹೇಗೆ ಹೊಲಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಟಿಪ್ಸ್ ಕೊಡು. ಹೇಗಿದ್ರು ನಿನ್ನ ದಿಶಾ ಜೊತೆ ಅಷ್ಟಕ್ಕಷ್ಟೇ ಇರ್ತೀಯ, ಆದರೆ ನನಗೆ ನನ್ನ ಹೆಂಡ್ತಿನೇ ಸರ್ವಸ್ವ. ಅವಳನ್ನ ನಾನು ಯಾವಾಗಲೂ ಇಂಪ್ರೆಸ್ ಮಾಡ್ತಿರ್ಬೇಕು. ಹಳೇ ಲವರ್ ಬಾಯ್ ಥರ ಅವಳನ್ನ ಯಾವಾಗಲೂ ಖುಷಿ ಪಡಿಸ್ತಿರ್ಬೇಕು. ಆಗಲೇ ಲೈಫು ಸುಂದರವಾಗಿರೋದು. ಇಲ್ದಿದ್ರೆ ಸಂಸಾರ ಮಾಡೋದು ಕಷ್ಟ ಆಗುತ್ತಪ್ಪ. ನನ್ನ ವಿಷಯ ಬಿಡಪ್ಪ, ಮುಗಿದೋದ ಕತೆ ಅದು. ಈಗ ನಿನಗೇನು ಹೇಳ್ಕೊಡ್ಬೇಕು ಹೇಳು. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಚಿರು. ನನ್ನ ಜೀವನದ ಜೊತೆಗೆ ನಿನ್ನ ಜೀವನನೂ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ. ಡೋಂಟ್ ವರಿ.